ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮಂಗನ ಕಾಯಿಲೆ ಪ್ರಕರಣಗಳು. ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮಂಗನ ಕಾಯಿಲೆ ಪ್ರಕರಣ. ಮಂಗನ ಕಾಯಿಲೆ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಸಭೆಯನ್ನು ನಡೆಸ್ತಾ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಚಿವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ವಿಕಾಸಸೌಧದಲ್ಲಿ ನಡೆದ ಸಭೆಯಲ್ಲಿ ಜನಪ್ರತಿನಿಧಿಗಳು ಕೂಡ ಹಾಜರಾಗಿದ್ದಾರೆ. ಮಲೆನಾಡು ಭಾಗದ ಶಾಸಕರು ಸಚಿವರು ಭಾಗಿಯಾಗಿದ್ದರು ಈ ಒಂದು ಸಭೆಯಲ್ಲಿ. ಚಿಕ್ಕಮಗಳೂರು ಹಾಗೂ ಶಿರಸಿಯಲ್ಲಿ ಪ್ರಕರಣಗಳು ಹೆಚ್ಚುತ್ತಾ ಇದ್ದಾವೆ. ವಿಶೇಷ ಅಂದರೆ ಈ ಬಾರಿ ಬೆಂಗಳೂರಿನಲ್ಲೂ ಕೂಡ ಇಂಥ ಪ್ರಕರಣಗಳು ಕಂಡು ಬಂದಿರುವಂಥದ್ದು. ಇನ್ನು ಸಭೆಯಲ್ಲಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ, ಶಾಸಕಿ ನಯನಾ ಮೋಟಮ್ಮ, ಶಾಸಕರಾದ ಅರಗ ಜ್ಞಾನೇಂದ್ರ, ರಾಜೇಗೌಡ, ಭೀಮಣ್ಣ ನಾಯಕ್, ಗೋಪಾಲ್ ಕೃಷ್ಣ ಬೇಳೂರು ಕೂಡ ಭಾಗಿಯಾಗಿದ್ದರು. ಈ ಮಂಗನ ಕಾಯಿಲೆ ಅಂತಕ್ಕಂಥದ್ದು ಇದೆಯಲ್ಲ, ನಿರಂತರವಾಗಿ ಹಲವು ದಶಕಗಳಿಂದ ಮಲೆನಾಡು ಭಾಗದ ಜನರ ಪ್ರಾಣವನ್ನ ಹಿಂಡ್ತಾ ಇದೆ. ಮುಖ ದಪ್ಪ ಆಗುವಂಥದ್ದು, ವಿವಿಧ ರೀತಿಯಾಗಿರ್ತಕ್ಕಂಥ ಸೋಂಕು ಸಂಬಂಧಿತ ಆಗಿರ್ತಕ್ಕಂಥ ಕಾಯಿಲೆಗಳು, ಇದರ ಲಕ್ಷಣಗಳು ಕೂಡ ವಿಪರೀತವಾಗಿರ್ತಕ್ಕಂಥದ್ದು. ಮಂಗನ ಕಾಯಿಲೆಯ ಲಕ್ಷಣಗಳು ಕೂಡ ಹಾಗಿದ್ದು ಕೂಡ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಹುಡುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಾಕ್ಸಿನ್ಸ್ ಇಲ್ಲ, ಮೆಡಿಸಿನ್ಸ್ ಇಲ್ಲ. ಇದನ್ನು ತಡೆಗಟ್ಟೋದು ಹೇಗೆ, ಈ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಸಂಶೋಧನೆಗಳಾಗ್ತಿಲ್ಲ. ಹೀಗಾಗಿ ಜನ ಕೂಡ ಬೇಸತ್ತೋಗಿದ್ದಾರೆ ಮಂಗನ ಕಾಯಿಲೆಯಿಂದಾಗಿ. ಲ್ಯಾಬಿನ ಅವಶ್ಯಕತೆ ಅಲ್ಲಿ ಇದೆಯಾ ಇಲ್ವಾ ಅದನ್ನ ಒಂದು ಡಿಸಿಷನ್ ತಗೊಳ್ಳೋಣ. ಯಾಕಂದ್ರೆ ಬೇಸ್ಡ್ ಆನ್ ಪ್ರಾಪರ್ ಅನಾಲಿಸಿಸ್. ಹೇಳಿ ಕೂತ್ಕೊಂಡು ಮಾತಾಡಿ, ಮೈಕ್ ಆನ್ ಮಾಡ್ಕೊಳ್ಳಿ. ಅಷ್ಟೇ ಬರುತ್ತೆ ಸರ್. ಈಗ ಪಿಡಿಎಲ್ಗೆ ನಾವು ಸಾಗರ ಇಲ್ಲ ಸಿದ್ದಾಪುರ ಒಂದು ಮಾಡಿದೆ ಸರ್. ಟೈಮ್ ಕಲೆಕ್ಷನ್ ಬಂದು ಟೆಸ್ಟ್ ಮಾಡಿ ಟೈಮ್ ಸೊ ಸಂಪ್ಲಾನ್ ಮಾಡಬಹುದು ಸರ್. ಸೆಕೆಂಡ್ ಸೊ ಸಾಗರ ಸಿದ್ದಾಪುರದಲ್ಲಿ ಒಂದು ಮಧ್ಯದಲ್ಲಿ ಸಿದ್ದಾಪುರ ಸುಟಬಲ್ ಆಗುತ್ತೆ. ಯಾಕಂದ್ರೆ ಸಾಗರ ಶಿವಮೊಗ್ಗ ಸಿದ್ದಾಪುರ ಶಿವಮೊಗ್ಗ ದೂರ ಆಗುತ್ತೆ. ಅದಕ್ಕೆ ಸಿದ್ದಾಪುರ ಅಥವಾ ಒಂದು ಮಾಡಿದ್ರು ಸರ್. ಅಲ್ಲಿಂದ ಸ್ಯಾಂಪಲ್ ಬರುತ್ತೆ, ಟೈಮ್ ಡಿಲೇ ಆಗುತ್ತೆ. ಈಗ ಮಾಡಿ ಈಗ ಮಾಡಬಹುದು ಅನ್ಸುತ್ತೆ. ಸಾಗರ ಒಂದು ತೀರ್ಥಹಳ್ಳಿ ಒಂದು ಮಾಡಿದ್ರೆ ಕೊಪ್ಪ ಸಿಂಗೇರಿಯವರಿಗೆ ಅನುಕೂಲ ಆಗುತ್ತೆ. ಸಾಗರದಲ್ಲಿ ಮಾಡಿದ್ರೆ ಸಿದ್ದಾಪುರ ಭಾಗದವರಿಗೆ ಅನುಕೂಲ ಆಗುತ್ತೆ. ಮಲ್ಟಿಪಲ್ ಲ್ಯಾಬ್ಸ್ ಮಾಡೋದಕ್ಕಿಂತ ನೋಡಿ, ಲ್ಯಾಬ್ಸ್ ಏನೇನು ನೆಸೆಸಿಟಿ ಇದೆ, ಏನೇನ್ ಬೇಕಾಗ್ತದೆ ಒಂದು ಲ್ಯಾಬ್ಗೆ ಅದನ್ನ ಮಾಡಬೇಕಲ್ಲ. ಏನೇನ್ ಬೇಕು, ಎಕ್ವಿಪ್ಮೆಂಟ್ ಏನ್ ಬೇಕು, ಸ್ಟಾಫ್ ಏನ್ ಬೇಕು ಹೇಳಿ. ಇಲ್ಲ ಈಗ ಮಿನಿಸ್ಟರ್ ಏನ್ ಕೇಳ್ತಾರೆ, ಇರೋ ಆಸ್ಪತ್ರೆಯಲ್ಲಿ ಮಾಡಕ್ ಆಗ್ತದ ಅಂತ ಕೇಳ್ತಾರೆ. ನೀವು ಸಪರೇಟ್ ಆಗಿ ಮಾಡೋದು ಇರೋ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚಿಕ್ಕದಾಗಿ ಒಂದು ಡಿಪಾರ್ಟ್ಮೆಂಟ್ ಮಾಡಿ ಟೆಸ್ಟಿಂಗ್ ತಾನೇ. ಇದು ಟೆಸ್ಟಿಂಗ್ ಇರೋದ್ರಿಂದ ತೀರ್ಥಹಳ್ಳಿ, ಸಾಗರ, ಸಿದ್ದಾಪುರ ಎಲ್ಲಿ ರ್ಯಾಪಿಡ್ ಆಗಿದೆ ಅಲ್ಲಿಗೆ ನೀವು ಮಾಡೋದಕ್ಕೆ ವಿತ್ ಮಿನಿಮಮ್ ನಾವು ಇನ್ ದಿಸ್ ಸೀಸನ್ ಅಲ್ಲಿ ಮ್ಯಾನ್ ಪವರ್ ಕಮ್ಮಿ ಆಗಿ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಐ ಥಿಂಕ್ DH ಅವರೆಲ್ಲ ಔಟ್ಸೋರ್ಸ್ ಮಾಡ್ಕೋಬಹುದು. ಆರ್ ಮಿನಿಮಮ್ ಯಾರ್ದಾರು ಇಲ್ಲ ಔಟ್ಸೋರ್ಸ್ ಪಾರ್ಟ್ನರ್ಶಿಪ್ ಮಾಡಿ. ಮಿನಿಸ್ಟರ್ ದಿನೇಶ್ ಅವರು ನಾನು ಕೇಳ್ಕೊಳ್ಳೋದು, ಔಟ್ಸೈಡ್ ಯಾರಿಗಾರು ಅಷ್ಟಕ್ಕೆ ಮಾತ್ರ ಒಂದು 3-4 ಮಂತ್ಸ್ಗೆ, ಬಿಕಾಸ್ ಕಾಂಟ್ರಾಕ್ಟ್ ಮೇಲೆ ಓನ್ಲಿ ಫಾರ್ 3-4 ಮಂತ್ಸ್ ಮಾಡಿ, ಮತ್ತೆ ಆಮೇಲೆ ಕಮ್ಮಿ ಆದ್ಮೇಲೆ ಮತ್ತೆ ಯಾವಾಗ ಬರ್ತದೆ ಅಂತ ಹೇಳಿ ಗೊತ್ತಿರೋದ್ರಿಂದ, ಬಿಕಾಸ್ ಅಟ್ಲೀಸ್ಟ್ ಏನಾಗುತ್ತೆ ಪೇಷಂಟ್ಸ್ಗೆ ಇಮಿಡಿಯೇಟ್ ಆಕ್ಸೆಸ್. ನೀವೇನೇ ಮಾಡಿದ್ರು ಹಳ್ಳಿಯಲ್ಲಿ ಹೊಸನಗರಕ್ಕೆ ಹೋಗಲ್ಲ, ಸಾಗರಕ್ಕೆ ಬರ್ತಾರೆ. ಹೊಸನಗರಕ್ಕೆ ಹೋಗಲ್ಲ, ತೀರ್ಥಹಳ್ಳಿಗೆ ಹೋಗ್ತಾರೆ. ಬಿಕಾಸ್ ದೇ ವಾಂಟ್ ಹೆಡ್ ಕ್ವಾರ್ಟರ್ಸ್ ಆರ್ ಶಿವಮೊಗ್ಗ. ಈ ತರ ಇರೋದ್ರಿಂದ ಸ್ವಲ್ಪ ಈ ತರ ತಗೊಳ್ಳೋದು ಒಳ್ಳೇದು. ಔಟ್ಸೋರ್ಸ್ ಓನ್ಲಿ ಫಾರ್ ಲಿಮಿಟ್ 6 ಮೆಂಬರ್ಸ್ ಹೇಳ್ತಾ ಇದ್ದಾರೆ. ಐ ಡೋಂಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.